ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೆಹಲಿ ಕಾರ್ ಸ್ಫೋಟಕ ಕೇಸ್ಗೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಎದುರಾಗ್ತಾ ಇದೆ. ಎನ್ಐಎ ತಂಡದಿಂದ I-20 ತನಿಖೆ ಕೂಡ ಮುಂದುವರಿತಾ ಇದೆ. ಮಿಲಿಟರಿ ದರ್ಜೆಯ ಸ್ಫೋಟಕಗಳನ್ನ ಬಳಕೆ ಮಾಡಿರುವಂತಹ ಶಂಕೆ ಸದ್ಯಕ್ಕೆ ವ್ಯಕ್ತವಾಗ್ತಾ ಇದೆ. ಸ್ಫೋಟಕದಲ್ಲಿ ಅಮೋನಿಯಂ ನೈಟ್ರೇಟ್ ಅಂಶ ಇತ್ತ ಅನ್ನುವಂತ ಪ್ರಶ್ನೆ ಕೂಡ ಎದ್ದಿದೆ. ಅಂದ್ರೆ ಸ್ಫೋಟಕದಲ್ಲಿ ಅಮೋನಿಯಂ ನೈಟ್ರೇಟ್ ಅಂಶ ಇತ್ತ ಅನ್ನೋದಾಗಿ ಬಹಳಷ್ಟು ತನಿಖೆ ಮುಂದುವರಿತಾ ಇದೆ. ಫರೀದಾಬಾದ್ ಭಯೋತ್ಪಾದಕ ಸಂಘಟನೆಗಳ ಕೈವಾಡ ಇದೆಯಾ? ಹಾಗಾದ್ರೆ 2900 kg ಬಾಂಬ್ ತಯಾರಿಸುವಂತ ವಸ್ತುಗಳನ್ನ ಸದ್ಯ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಹಾಗಾಗಿ ಎನ್ಐಎ ತಂಡದಿಂದ ಈ ರೀತಿಯಾಗಿ ತನಿಖೆ ಅನ್ನೋದು ಮುಂದುವರಿತಾ ಇದೆ. ರಾಜಧಾನಿ ದೆಹಲಿಯ ಐತಿಹಾಸಿಕ ಕೆಂಪು ಕೋಟೆಯ ಬಳಿ ಸೋಮವಾರ ಮೊನ್ನೆ ಸಂಜೆ ಸಂಭವಿಸಿದಂತ ಭೀಕರ ಕಾರು ಸ್ಫೋಟದಲ್ಲಿ ಸದ್ಯಕ್ಕೆ ಮೃತರ ಸಂಖ್ಯೆ 12ಕ್ಕೆ ಏರಿಕೆ ಆಗಿದೆ. ಈ ನಡುವೆನೆ ಸ್ಫೋಟಕ್ಕೆ ಅಮೋನಿಯಂ ನೈಟ್ರೇಟ್ ಬಳಸಲಾಗಿದೆ ಅನ್ನೋದಾಗಿಯೂ ಕೂಡ ತನಿಖೆಯ ಮೂಲದಿಂದ ಗೊತ್ತಾಗಿದೆ. ಈ ಕೃತ್ಯವನ್ನ ಬಾಂಬ್ ಸ್ಫೋಟ ಹಾಗೂ ಉಗ್ರ ಕೃತ್ಯ ಅಂತ ಹೇಳಿ ಪೊಲೀಸರು ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಉಗ್ರವಾದದ ಪ್ರಕರಣಗಳ ತನಿಖೆಗೆ ಅಂತ ಹೇಳಿ ಇರುವಂತ ಎನ್ಐಎ ಈ ಒಂದು ತನಿಖೆಯನ್ನ ಕೈಗೊಂಡಿದೆ. ಹಾಗಾಗಿ ವಿವಿಧ ಮೂಲಗಳಿಂದ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸ ಕೂಡ ಆಗ್ತಾ ಇದೆ. ಈ ಮಧ್ಯೆ I-20 ಕಾರನ್ನ ಚಲಾಯಿಸ್ತಾ ಇದ್ದಂತ ವ್ಯಕ್ತಿಯನ್ನ ಕಾಶ್ಮೀರದ ಪುಲ್ವಾಮಾ ಮೂಲದ ಡಾಕ್ಟರ್ ಉಮರ್ ನಬಿ ಅಂತ ಹೇಳಿ ಈಗಾಗಲೇ ಗುರುತಿಸಲಾಗಿದೆ. ಬಾಂಬ್ ಸ್ಫೋಟ ನಿಜ, ಆದರೆ ಇದರ ಉದ್ದೇಶ ಏನು ಅನ್ನುವಂತಹ ನಿಟ್ಟಿನಲ್ಲಿ ಸದ್ಯ ತನಿಖೆ ನಡೀತಾ ಇದೆ. ಇದು ಆತ್ಮಹತ್ಯಾ ದಾಳಿ ಇರಬಹುದಾ ಅಥವಾ ಸ್ನೇಹಿತರ ಬಂಧನದಿಂದ ಗಾಬರಿಯಲ್ಲಿದ್ದ ಆತ ಆಕಸ್ಮಿಕವಾಗಿ ಏನ್ ಮಾಡಬೇಕು ಅಂತ ಹೇಳಿ ಗೊತ್ತಾಗದೆ ಈ ರೀತಿಯಾಗಿ ಮಾಡಿದ್ದಾರಾ ಅನ್ನೋದಾಗಿಯೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆಕಸ್ಮಿಕವಾಗಿ ಕಾರ್ನಲ್ಲಿದ್ದಂತ ಬಾಂಬ್ ಏನಾದ್ರೂ ಸ್ಫೋಟ ಆಯ್ತಾ ಅಥವಾ ಇದರ ಹಿಂದೆ ಪಾಕ್ನ ಜೈಷ್ ಕೈವಾಡ ಇರಬಹುದಾ ಅನ್ನುವಂಥ ಸದ್ಯಕ್ಕೆ ಚರ್ಚೆಗಳು ಮುನ್ನೆಲೆಗೆ ಬರ್ತಾ ಇದೆ. ಆದರೂ ಕೂಡ ವಾಸ್ತವಾಂಶ ಏನು ಅನ್ನುವಂಥ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಇನ್ನು ಈತ ಫರೀದಾಬಾದ್ನ ಅಲ್ಫಲಾ ಆಸ್ಪತ್ರೆಯಲ್ಲಿ ವೈದ್ಯನಾಗಿರ್ತಾನೆ. ಇದೇ ಕಾಲೇಜಿನ ಹಲವು ವೈದ್ಯರನ್ನ ಉಗ್ರ ಚಟುವಟಿಕೆ ಆರೋಪದ ಮೇರೆಗೆ ಕಳೆದ 2 ದಿನಗಳ ಹಿಂದೆ ಅಷ್ಟೇ ಬಂಧಿಸಲಾಗಿರುತ್ತೆ. ಈ ವೈದ್ಯರ ಪೈಕಿ ಭಾರತದಲ್ಲಿ ಮಹಿಳಾ ಜೈಷ್ ಘಟಕದ ಹೊಣೆ ಹೊರೋದಕ್ಕೆ ಸಿದ್ಧಳಾಗಿದ್ದ ಡಾಕ್ಟರ್ ಶಾಹೀದ್ ಕೂಡ ಇರ್ತಾರೆ. ಶಾಹೀನ್ಗೂ ಡಾಕ್ಟರ್ ಉಮರ್ ನಬಿಗೂ ಉತ್ತಮ ನಂಟು ಇರುತ್ತೆ, ಒಂದು ಒಡನಾಟ ಇರುತ್ತೆ. ಹೀಗಾಗಿ ಈ ಒಂದು ಕೃತ್ಯದಲ್ಲಿ ತಾನೇನ್ ಭಾಗಿಯಾಗಿದ್ದ ಅದು ಗೊತ್ತಾಗತ್ತೆ ಅನ್ನುವಂಥ ಒಂದು ಆತಂಕದಲ್ಲಿಯೂ ಕೂಡ ಇರ್ತಾರೆ. ಫರೀದಾಬಾದ್ ಆಲ್ಫಲಾ ವೈದ್ಯ ಕಾಲೇಜಿನಲ್ಲಿದ್ದಂತಹ 3 ವೈದ್ಯರನ್ನ ಸೋಮವಾರ ಅಂದ್ರೆ ಮೊನ್ನೆಯಷ್ಟೇ ಅವರು ಬಂಧಿಸಿರ್ತಾರೆ. ಇದರ ಬೆನ್ನಲ್ಲೇ ಬಂಧಿತರ ಜೊತೆಗೆ ಈತ ಉಮರ್ ಏನಿದ್ದ ಆತನ ಒಡನಾಟ ಇರುತ್ತೆ, ಅವರ ಜೊತೆಗೆ ಸ್ನೇಹವನ್ನ ಹೊಂದಿರ್ತಾರೆ. ಅದೇ ಕಾಲೇಜಿನ ವೈದ್ಯ ಡಾಕ್ಟರ್ ಉಮರ್ ನಬಿ ಒಂದು ರೀತಿ ಆತಂಕಕ್ಕೆ ಒಳಗಾಗಿದ್ದ ಅನ್ನುವಂತಹ ಮಾಹಿತಿ ಕೂಡ ಇದೆ. ಒಂದು ಕಡೆ ಮೊದಲನೆಯ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು, ಆ ಒಂದು ಸ್ಫೋಟ ನಡೆದಿರುವಂತಹ ಘಟನಾ ಸ್ಥಳ, ಅದು ಲೈವ್ ಒಂದು ವಿಡಿಯೋವನ್ನ ಮಾಡ್ತಾ ಇರ್ತಾರೆ ಯೂಟ್ಯೂಬರ್. ಆ ಒಂದು ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಕಾರು ಸ್ಫೋಟವಾಗುತ್ತೆ. ಅಲ್ಲಿರುವಂತಹ ಜನರು ಕೂಡ ಛಿದ್ರವಾಗಿ ಹೋಗ್ತಾರೆ. ಇನ್ನು ಜನರ ದೇಹದ ಭಾಗಗಳು ಕೂಡ ಒಂದಲ್ಲ ಒಂದು ಮೂಲೆಗೆ ಹಾರಿ ಹೋಗಿದೆ. ಇನ್ನು 2ನೆಯ ಫೋಟೋದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಾ ಆತನೇ ಡಾಕ್ಟರ್ ಉಮರ್ ಅಂತ ಹೇಳಿ. ಇನ್ನು 3ನೆಯ ದೃಶ್ಯಾವಳಿಯಲ್ಲೂ ಹಾಗೆ ಅದೇ ರೀತಿ ಘಟನಾ ಸ್ಥಳದ ವಿಜುವಲ್ಸ್ ಅದು. ಹಾಗಾಗಿ ಆತ ಏನು ಆ ಒಂದು ವೈದ್ಯರ ಜೊತೆಗೆ ಸಂಪರ್ಕದಲ್ಲಿ ಇರ್ತಾನೆ, ಆ ಒಂದು ಭಯ ಈತ ಉಮರ್ರಿಗೆ ಕಾಡ್ತಾ ಇರುತ್ತೆ ಅನ್ನುವಂತಹ ಒಂದು ಮಾಹಿತಿಯೂ ಕೂಡ ಇದೆ. ಇನ್ನು ಸಂಚುಕೋರರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಒಂದು ಕಡೆ ಮೋದಿ ಶಪಥವನ್ನ ಮಾಡಿದ್ದಾರೆ. ಇನ್ನು ಅಮಿತ್ ಶಾ ಪ್ರತಿ ಉಗ್ರನನ್ನ ಹುಡುಕಿ ಹೊಡೆಯಿರಿ ಅನ್ನುವಂಥ ಒಂದು ಸಂದೇಶವನ್ನ ಕೂಡ ನೀಡಿದ್ದಾರೆ. ಒಟ್ಟಾರೆಯಾಗಿ ಬಂಧಿತ ವೈದ್ಯ ಜೈಷ್ ಮಹಿಳಾ ಘಟಕಕ್ಕೆ ಬಾಸ್ ಆಗಿರ್ತಾರೆ. ಈಗಾಗಲೇ 6 ಟೆರರ್ ಡಾಕ್ಟರ್ಸ್ ಅನ್ನ ಈವರೆಗೆ ಬಂಧಿಸಲಾಗಿದೆ. ಫರೀದಾಬಾದ್ ವಿವಿಯಲ್ಲಿನ 40% ವೈದ್ಯರು ಕೂಡ ಕಾಶ್ಮೀರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಶೋಭ್ ದೂರವಾಣಿ ಸಂಪರ್ಕದಲ್ಲಿ. ಪ್ರಶೋಭ್, ಎನ್ಐಎ ತಂಡದಿಂದ ಈಗ I-20 ತನಿಖೆ ಅನ್ನೋದು ಮುಂದುವರಿತಾ ಇದೆ. ಇನ್ನು ನಿನ್ನೆಯಿಂದಲೂ ಕೂಡ ಒಂದಲ್ಲ ಒಂದು ಟ್ವಿಸ್ಟ್ ಸಿಗ್ತಾ ಇದೆ ಈ ಕೇಸ್ಗೆ. ಅದರಲ್ಲೂ ಈಗ ಆ ಒಂದು ಸ್ಫೋಟಕದಲ್ಲಿ ಅಮೋನಿಯಂ ನೈಟ್ರೇಟ್ ಅಂಶ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಕುರಿತಂತೆ ಸದ್ಯಕ್ಕೆ ಇರ್ತಕ್ಕಂಥ ಮಾಹಿತಿ ಏನು? ಸೊ ದಿವ್ಯಾದಾಸ್, ಈ ಒಂದು ಅಮೋನಿಯಂ ನೈಟ್ರೇಟ್ ಅನ್ನ ಒಂದು ಸಾಗಾಣಿಕೆ ಮತ್ತು ಇದರ ಕುರಿತಾಗಿ ಒಂದಷ್ಟು ಅರೆಸ್ಟ್ ಗಳಾಗಿತ್ತು, ನಂತರ ಬ್ಲಾಸ್ಟ್ ಆಯ್ತು. ಇವೆಲ್ಲವೂ ಕೂಡ ಈಗ ಒಂದು ಲಾಜಿಕಲ್ ಎಂಡ್ಗೆ ಅಥವಾ ಒಂದು ಲಾಜಿಕಲ್ ರೀಸನಿಂಗ್ಗೆ ಒಂದಷ್ಟು ಉತ್ತರಗಳನ್ನ ಕೊಡ್ತಾ ಇದೆ. ಮುಖ್ಯವಾಗಿ ಹೇಳೋದಾದ್ರೆ ಫರೀದಾಬಾದಿನ ಯೂನಿವರ್ಸಿಟಿ ಆಗಿರ್ಬೋದು ಅಥವಾ ಅಲ್ಲಿ ಇದ್ದಂತ ಎಲ್ಲ ಬಹುತೇಕರು ಎಲ್ಲರೂ ಕೂಡ ಡಾಕ್ಟರ್ಸ್. ಇದನ್ನ ಹೊರತುಪಡಿಸಿ OGV ಅಂತಾರೆ, ಅಂದ್ರೆ ಆನ್ ಗ್ರೌಂಡ್ ವರ್ಕರ್ಸ್ ಅಂತ ಈ ಒಂದು
ಟೆರರಿಸ್ಟ್ ಸಂಘಟನೆಗಳಿಗೆ ಅಥವಾ ಒಂದು ಉಗ್ರಗಾಮಿ ಸಂಘಟನೆಗಳಿಗೆ ಒಂದಷ್ಟು ಕೆಲ್ಸಗಳನ್ನ ಮಾಡ್ಕೊಡೋದು, ಅಂದ್ರೆ ಅವ್ರಿಗೆ ಮನೆ ಬಾಡಿಗೆ ಕೊಡೋದು, ಫೋನ್ಗಳು ತಂದು ಕೊಡೋದು, ಸಿಮ್ ಕಾರ್ಡ್ ಕೊಡೋದು, ಅಥವಾ ಅವರು ಈ ರೀತಿ ಒಂದು ಆಪರೇಷನ್ಗಳನ್ನ ಮಾಡುವಂತ ಸಂದರ್ಭದಲ್ಲಿ, ಅಂದ್ರೆ ಈಗ ಅಮೋನಿಯಂ ನೈಟ್ರೇಟ್ ನ ಶೇಖರಣೆ ಮಾಡಿ ಇಡುವಂತ ಸಂದರ್ಭದಲ್ಲಿ ಅವರು ಎಲ್ಲಂದ್ರೆ ಅಲ್ಲಿ ಹೋಗಕ್ ಆಗದೆ ಇರುವಂತ ಪರಿಸ್ಥಿತಿಯಲ್ಲಿ ಆ ಒಂದು ಮನೆಗೆ ಬಂದು ಊಟ ತಂದ್ಕೊಡೋದಾಗ್ಲಿ, ಈ ರೀತಿ ಅವ್ರಿಗೆ ಸಹಾಯ ಮಾಡೋ ಆನ್ ಗ್ರೌಂಡ್ ವರ್ಕರ್ಸ್ ಕೂಡ ಈಗ ಇರ್ತಾರೆ. ಸೊ ಇವ್ರನ್ನೆಲ್ಲರೂ ಕೂಡ ಈಗ NIA ಟ್ರ್ಯಾಕ್ ಮಾಡುವಂತದ್ದಲ್ಲಿದೆ. ಈಗ ಈ ಸದ್ಯಕ್ಕೆ ಫರೀದಾಬಾದ್ ಅಲ್ಲಿ ಒಂದಷ್ಟು ಕಾರ್ಯಾಚರಣೆ ಆಗೋ ಜೊತೆಗೆ ಜಮ್ಮು ಅಂಡ್ ಕಾಶ್ಮೀರಲ್ಲೂ ಕೂಡ ಒಂದಷ್ಟು ಅರೆಸ್ಟ್ಗಳನ್ನ ಆಗಿದೆ, ಮತ್ತೆ ಒಂದಷ್ಟು ಜನಕ್ಕೆ ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ. ದಿವ್ಯಾ, ಓಕೆ, ಇನ್ನು ಫರೀದಾಬಾದ್ ಭಯೋತ್ಪಾದಕ ಸಂಘಟನೆಗಳ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ ಮೇಲ್ನೋಟಕ್ಕೆ. ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ? ಮುಖ್ಯವಾಗಿ ಈಗಿರುವಂತದ್ದು ಜೈಷೆ ಮೊಹಮ್ಮದ್ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಕೇವಲ ಇದು ಜೈಷೆ ಮೊಹಮ್ಮದಿನ ಕೃತ್ಯನ ಅಥವಾ ಇದ್ರ ಹಿಂದೆ ಒಂದಷ್ಟು ಐಸಿಸ್ ಅಥವಾ ಲಷ್ಕರ್ ಎ ತೊಯ್ಬಾ ಇದೆಯಾ ಅನ್ನೋದು ಕೂಡ ಈಗ ಕಾರ್ಯಾಚರಣೆಯಲ್ಲಿ ಗೊತ್ತಾಗ್ಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದು ಮೋಡಸ್ ಆಪರೆಂಡಿ ಅಂದ್ರೆ ಒಂದು ಪ್ಲಾನ್ಡ್ ಕೃತ್ಯ ಆದಂತ ಸಂದರ್ಭದಲ್ಲಿ ಆ ಒಂದು ಟೆರರಿಸ್ಟ್ ಸಂಘಟನೆ ಅದನ್ನ ಕ್ಲೈಮ್ ಮಾಡುವಂತದ್ದು ವಾಡಿಕೆ. ಅಂದ್ರೆ ಈಗ 26/11 ಆದಾಗ್ಲೂ ಕೂಡ ಆ ಒಂದು ಸಂದರ್ಭದಲ್ಲಿ ಟೆರರಿಸ್ಟ್ ಸಂಘಟನೆ ಅದನ್ನ ಕ್ಲೈಮ್ ಮಾಡಿತ್ತು. ಆದ್ರೆ ಈ ಬಾರಿ ಯಾರು ಕೂಡ ಕ್ಲೈಮ್ ಮಾಡಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಆ ದಿನ ಮತ್ತೆ ಅದ್ರ ಹಿಂದಿನ ದಿನ ಒಂದಷ್ಟು ಅರೆಸ್ಟ್ಗಳಾಯ್ತು. ಸೊ ಅರೆಸ್ಟ್ ಆದಂತ ಸಂದರ್ಭದಲ್ಲಿ ಇವರದೇ ಗ್ಯಾಂಗ್ ಮೆಂಬರ್ಸ್ ಒಂದಷ್ಟು ಜನ ಅರೆಸ್ಟ್ ಆದ್ರು. ಸೊ ಈ ಒಂದು ಬಾಂಬ್ ಇಡೋವಂಥದ್ದು ಎಲ್ಲೋ ಒಂದ್ ಕಡೆ ಪ್ಯಾನಿಕಲ್ ಮಾಡಿದ್ರ ಅಥವಾ ಇದು ಪ್ಲಾನ್ಡ್ ಅಟ್ಯಾಕ್ ಅನ್ನೋದು ಇನ್ನೂ ಕೂಡ ಈಗ ಸ್ಪಷ್ಟನೆ ಸಿಗ್ಬೇಕಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಇದರಿಂದ ಯಾರ್ಯಾರಿದ್ದಾರೆ, ಸೊ ಈ ನಿಟ್ಟಿನ ಒಂದು ತನಿಖೆ ಒಂದು ಕಡೆ ಸಾಗ್ತಾ ಇದ್ರೆ, ಮತ್ತೊಂದು ಕಡೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಸೊ ಈ ಹಿಂದೆ ಕೂಡ ಪುಲ್ವಾಮಾ ದಾಳಿ ಆದಂತ ಸಂದರ್ಭದಲ್ಲಿ ಅಥವಾ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲೂ ಕೂಡ ನರೇಂದ್ರ ಮೋದಿ ಅವರು ಒಂದು ಮಾತನ್ನ ಹೇಳಿದ್ರು. ಏನು ಅಂತ ಹೇಳಿದ್ರೆ, ಇನ್ಯಾವುದೇ ಆಕ್ಟ್ ಆಫ್ ಟೆರರ್ ನ ಅದು ನಾವು ಆಕ್ಟ್ ಆಫ್ ವಾರ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ. ಅಂದ್ರೆ ಉಗ್ರ ಚಟುವಟಿಕೆಗಳನ್ನ ನಾವು ವಾರ್ ಅಂತಾನೆ ಇದನ್ನ ಕನ್ಸಿಡರ್ ಮಾಡೋದು ಅಂತ. ಸೊ ಈ ಹಿನ್ನೆಲೆಯಲ್ಲಿ ಇದು ಯಾವ ದೇಶದ ಕೈವಾಡ ಇದೆ ಅನ್ನೋದು ಕೂಡ ಇವತ್ತಿನ ಒಂದು ಮೀಟಿಂಗ್ ಅಲ್ಲಿ ಮೇಲ್ನೋಟಕ್ಕೆ ಒಂದಷ್ಟು ಚರ್ಚೆಗಳನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮಾಡಲಿದ್ದಾರೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಪ್ರಶೋಭ್ ನಿಮ್ಮೆಲ್ಲ ಮಾಹಿತಿಗಾಗಿ. NIA ತಂಡದಿಂದ ಒಂದು ಕಡೆ I-20 ತನಿಖೆ ಅನ್ನೋದು ಮುಂದುವರಿತಾ ಇದೆ. ದೆಹಲಿ ಕಾರ್ ಸ್ಫೋಟಕ ಕೇಸ್ಗೆ ನಿನ್ನೆಯಿಂದಲೂ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಎದುರಾಗ್ತಾ ಇದೆ. ಮಿಲಿಟರಿ ದರ್ಜೆಯ ಸ್ಫೋಟಕಗಳನ್ನು ಬಳಕೆ ಮಾಡಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಸ್ಫೋಟಕದಲ್ಲಿ ಅಮೋನಿಯಂ ನೈಟ್ರೇಟ್ ಅಂಶ ಪತ್ತೆಯಾಗಿದೆಯಾ ಅನ್ನೋದರ ಕುರಿತಂತೆ ಇದೀಗ ಇನ್ನೂ ಕೂಡ ತನಿಖೆ ಮುಂದುವರಿತಾ ಇದೆ. ಫರೀದಾಬಾದ್ ಭಯೋತ್ಪಾದಕ ಸಂಘಟನೆಗಳ ಕೈವಾಡ ಇದೆಯಾ? 2900 kg ಬಾಂಬ್ ಅನ್ನು ತಯಾರಿಸುವಂತ ವಸ್ತುಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಇನ್ನು ಮೌಲ್ವಿ ಬಂಧನವನ್ನ ಮಾಡಿರ್ತಾರೆ. ಆ ಮೌಲ್ವಿ ಬಂಧನಕ್ಕೆ ಅನ್ಸರ್ ಕಾರನ್ನ ಬ್ಲಾಸ್ಟ್ ಮಾಡಿದ್ನ ಅನ್ನೋದಾಗಿಯೂ ಕೂಡ ಸದ್ಯ ಪ್ರಶ್ನೆಗಳು ಮೂಡ್ತಾ ಇದೆ. ಪ್ರೀ ಪ್ಲಾನ್ ಇಲ್ಲದೆ ಆತುರದಲ್ಲಿ ಏನಾದರೂ ಆ ಒಂದು ಸ್ಫೋಟಕ ಬ್ಲಾಸ್ಟ್ ಆಯ್ತಾ ಅಂತ ಹೇಳಿ. ಹಾಗಾಗಿ NIA ತನಿಖೆಯಲ್ಲಿ ಈ ಎಲ್ಲ ಅಂಶಗಳು ಕೂಡ ಬಯಲಾಗ್ತಾ ಇದೆ.